ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ದಿನೇಶ, ಏನು ವೈಟ್ ಆ್ಯಂಡ್ ವೈಟ್ ಬಟ್ಟೆ ಹಾಕೊಂಡು ನಿಂತ್ಬಿಟ್ಟಿದ್ಯ? ಎಲ್ಗೋಯ್ತಿ? ಮಾಮ ಎಲ್ಲೂ ಕರ್ಕೊಂಡು ಹೋಗಲ್ಲ, ಈಗ ಬೈಲಿಲ್ವಾ ಅಲ್ಲಿ? ಕೇಳಿಸ್ಕೊಂಡ್ರಲ್ವಾ? ಇವತ್ತು ವರಲಕ್ಷ್ಮಿ ಹಬ್ಬ ಮತ್ತು ನನ್ನ ಹುಟ್ಟಿದಬ್ಬ. ಅದಕ್ಕೋಸ್ಕರ ಎಲ್ಲರೂ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದ್ಕೊಂಡ್ರಾ? ಮುಂದೆ ವೀಡಿಯೋದಲ್ಲಿ ನೋಡ್ತಾ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಯಾರೆಲ್ಲ ಹೋಗ್ತಾ ಇದ್ದೀವಿ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಹೋಗ್ತಾ ಇದ್ದೀವಿ. ಅಲ್ಲಿ ಚೆನ್ನ ಅಂತ ವೀಸ್ಕೋಸ ಅದ್ರ ವೀಸ್ಕೊಳ. ನೋಡಿದ್ರಲ್ವ, ಎಲ್ಲರೂ ಗಾಡಿಗಳ ರೆಡಿ ಮಾಡ್ಕೊತಾವ್ರೆ ಹೋಗೋಕ್ಕೆ. ನಮ್ಮಮ್ಮ ನಮ್ಮ ಅತ್ತೆ ಇನ್ನೂ ರೆಡಿ ಆಯ್ತಾ ಇದ್ರು. ಇವಾಗ ಎಲ್ಲ ರೆಡಿ ಆದ ಹೊರಟೋ ಇವಾಗ ಎಲ್ಲರೂ. ಎಲ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಲಿಲ್ಲ ಅಲ್ವಾ? ನಮ್ಮ ಮನೆಯವರು ಕೇಕ್ ಕಟ್ ಮಾಡ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬೇರೆ ಥರನೇ ಪ್ಲ್ಯಾನ್ ಇತ್ತು, ಕಾರಣಾಂತರಗಳಿಂದ ಅದು ಕ್ಯಾನ್ಸಲ್ ಆಯಿತು. ನಾನು ಪರವಾಗಿಲ್ಲ, ಮನೆಗೆ ತೊಗೊಬನ್ನಿ, ಮನೆಯೇ ಕಟ್ ಮಾಡೋಣ ಅಂತಂದೆ. ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಕರ್ಕೊಂಬಂದರು. ನೋಡಿ ಯಾವ ರೀತಿ ಇದೆ ಡೆಕೋರೇಷನ್ ಅಂತ. ಚೆನ್ನಾಗಿದೆಯಲ್ಲ? ಇರೋದ್ರಲ್ಲೇ ಖುಷಿ ಪಡಬೇಕು, ಅದು ಬೇಕು ಇದು ಬೇಕು ಅಂತ ಕೇಳಕ್ಕೆ ಹೋಗಬಾರ್ದು. ಕೇಕ್ ತೊಗೊತಾವ್ರೆ ನೋಡಿ. ನಮ್ಮ ಅತ್ತೆ, ನಮ್ಮ ಅಣ್ಣ, ನಮ್ಮಮ್ಮ ಎಲ್ಲ ಕೂತ್ಕೊಂಡು ನೋಡ್ತಾವ್ರೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಇನ್ನೂ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇವಾಗ ಕೇಕ್ ಕಟ್ಟಿಂಗ್ ಸ್ಟಾರ್ಟ್. ನೋಡಿ, ಈ ಕ್ಯಾಂಡಲ್ ಹಚ್ಚೋಕ್ಕೆ ಎಷ್ಟು ಸಾಹಸ ಮಾಡ್ತಾಯಿದ್ದೀನಿ ಅಂತ. ಯಾಕಂದರೆ AC ಜೋರಾಗಿ ಆನ್ ಮಾಡಿಬಿಟ್ಟವ್ರೆ. ಸಿಕ್ಕಾಪಟ್ಟೆ ಗಾಳಿ ಬರ್ತಾಯಿತ್ತು. ಅದರಿಂದ ಅವ್ರಿಗೆ ಹೇಳಿದೆ AC ಕಮ್ಮಿ ಮಾಡಿ, ಹಚ್ಚೋಕ್ಕಾಗ್ತಾಯಿಲ್ಲ ಅಂತ. ನೋಡಿ ಇವಾಗ ಫೈನಲಿ ಸ್ಟಾರ್ಟ್ ಆಯಿತು. ಯಾಕಾಗಿ ನೋಡ್ತಾ ಇದ್ದೀನಿ ಅಂದ್ಕೊಂಡ್ರಾ? ಕೇಕ್ ಸ್ವಲ್ಪ ಕೊಡು ಅಂದರೆ ಜಾಸ್ತಿ ಕೊಟ್ಬಿಟ್ರು, ಅದಕ್ಕೇ ನೋಡ್ತಾ ಇದ್ದೆ. ನೋಡಿ, ಬಾಯಿ ತುಂಬ ಈ ಕೈಯಲ್ಲೂ ಐತೆ, ಅಷ್ಟೊಂದು ಕೊಡ್ತಾವ್ರೆ. ಸ್ವಲ್ಪ ಕೊಡು ಅಂದರೆ ಜಾಸ್ತಿ ಕೊಡ್ತೀಯಾ ಅಂತ ಬೈತ. ಆಯ್ತೇನ್ರಿ? ಫೋನ್ ಹೇಳ್ರಿ. ಕೊಟ್ರೆ ತೆಗಿತೀನಿ. ಫೈನಲಿ ಬೇಗನೆ ಮುಗಿಸ್ಕೊಂಡು, ಯಾಕಂದರೆ ಇವತ್ತು ಹಬ್ಬ ಇರೋದ್ರಿಂದ ನಾವು ಫ್ರೆಂಡ್ ಮನೆಗಳಿಗೆ ಅರ್ಶಿನ ಕುಂಕುಮಕ್ಕೆ ಹೋಗಬೇಕಿತ್ತು. ಅದರಿಂದ ಎಲ್ಲ ಕೇಕ್ ಕಟ್ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಪ್ಯಾಕ್ ಮಾಡ್ಕೊಂಡು ಮನೆ ಕಡೆ ಹೊರಟೋ ಈಗ. ಕೆಳಗೆ ಚೆಲ್ಬೇಕು ರೀ. ಹೊಸ ತಿನ್ರಿ ಕೇಕು. ನಂದು ಬರ್ತಡೆ, ನೀನು ತಿಂತ ಇದ್ದೀರಿ. ಪ್ಯಾಕ್ ಮಾಡಿಸ್ಕೊ ನನಗೆ. ಅದೇನಂತ
ಕೇಕ್ ಬೇಡ. ಫೈನಲಿ ಬರ್ತಡೇ ಎಲ್ಲ ಮುಗಿಸ್ಕೊಂಡು ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ ಈಗ. ನೋಡೆ ನಾವು ಬರ್ತಡೇ ಮುಗಿಸ್ಕೊಂಡು ಡೈರೆಕ್ಟ್ ನಮ್ಮ ಫ್ರೆಂಡ್ ಮನೆಗೆ ಬಂದ. ಅರ್ಶಿನ ಕುಂಕುಮ ತಗೊಂಡು ನೋಡಿ ಇದೇ ಮನೆ. ಸ್ವಲ್ಪ ಮಾತಾಡ್ಕೊಂಡು ಅರ್ಶಿನ ಕುಂಕುಮ ತಗೊಂಡು ನಮ್ಮ ಮನೆ ಕಡೆ ಹೊರಟು. ನೋಡಿ ಬಾಯ್ ಮಾಡ್ತಾವ್ರೆ. ನೆಕ್ಸ್ಟು ನಮ್ಮ ನಾದಿನಿ ಮನೆಗೆ ಬಂದೆ. ಅಲ್ಲೂ ಅರ್ಶಿನ ಕುಂಕುಮ ತಗೊಂಡು ಫೈನಲಿ ಮನೆಗೆ ಬಂದು ಇನ್ನು ಕೇಕ್ ತಿಂತಾನೆ ಅವರೇ. ಮನೆಗೆ ಬಂದ್ರು ತಿನ್ನಂಗಂಡು ತಿನ್ಬಿಟ್ಟು ಕೊನೆಗೆ ಏನಂತಾರೆ ನೋಡಿ. ನಮ್ಮಮ್ಮ ಐಸ್ ಕೇಕು ಜಾಸ್ತಿ ತಿನ್ಬಿಡ್ರಿ, ಇನ್ನು 2 ದಿನದಲ್ಲಿ ಬೇರೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಯಾವ ದೇವಸ್ಥಾನ ಅಂತ ಮುಂದೆ ಬರೋ ವೀಡಿಯೋಗಳಲ್ಲಿ ಗೊತ್ತಾಗುತ್ತೆ. ಇವನು ನೋಡಿ, ನಾನು ಯಾವಾಗಾರ ವೀಡಿಯೋ ಮಾಡಲಿ ಬಟ್ಟೆ ಬಿಚ್ಚಾಕೊಂಡು ಕೂತ್ಕೋತೀಯ ಅಂತ ಬೈತಾಯಿದ್ದೀನಿ. ಇವಾಗ ಹೇಳ್ತಾವ್ರೆ ನಮ್ಮಮ್ಮ ಜಾಸ್ತಿ ತಿನ್ನಬೇಡ್ರಿ, ಜ್ವರ ಕೆಮ್ಮು ಬಂದುಬಿಟ್ರೆ ಏನು ಮಾಡ್ತೀರಾ ಅಂತ. ಅದಕ್ಕೆ ಸಾಕು ಅಂತೇಳಿ ನಮ್ಮಣ್ಣ ಎದ್ದೋಯ್ತಾ ಇದೆ. ಕೇಳಿಸ್ಕೊಂಡ್ರಾ? ತಿನ್ನಕೊಂಡು ತಿನ್ಬಿಟ್ಟು ಇಲ್ಲ ಅಂದ್ರೆ ಎಲ್ಲ ಐಸ್ ಕರ್ಗೋಯ್ತದೆ. ಸಿದ್ಧ ನಾನು ಹಂಗೆ ಆಗ್ತೀನಿ ಕಳ್ಳ. A few moments later. ಓಹೋ ರಾಜರು ಬಟ್ಟೆ ಬಿಚ್ಚಾಕೊಂಡು ಬಂದ್ಬಿಟ್ಟಾರೆ. ಸೈನಿಕನ ಕೆಲ್ಸಕ್ಕೆ ರೆಡಿ ಆಗ್ಬಿಟ್ಟ. ನೋಡಿದ್ರಲ್ವ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಎಲ್ರಿಗೂ ಬಾಯ್. ನಿನ್ನೆ ನಾಳೆ ಚಿಂತೆಗಳ ಮರೆತು ಹಾಯಾಗಿರಬೇಕು ಆಕಾಶದ ಇಲ್ಲಿ.